ರಾತ್ರಿ ಮಿಕ್ಕಿರುವ ಅನ್ನದಲ್ಲಿ ಹೊಸ ರೆಸಿಪಿ ಮಾಡೋಣವಾ? ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಅನ್ನ ಮಿಕ್ಕಿದ್ರೆ ದೋಸೆ ಇಡ್ಲಿ ಮಾಡೋದು ಬದಲು ಈ ಹೊಸ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬೌಲ್ ರಾತ್ರಿ ಮಿಕ್ಕಿರುವ ಅನ್ನವನ್ನು ತೊಗೊಂಡಿದ್ದೀನಿ. ಹಾಗೆ ರವೆ ಬೇಕಾಗುತ್ತೆ, ಮೊಸರು, ಇದೆಲ್ಲದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಿಕ್ಸಿ ಜಾರಿಗೆ ತೊಗೊಂಡಿರುವ ಒಂದು ಬೌಲ್ ಅನ್ನವನ್ನು ಸೇರಿಸ್ಕೊಂಡ್ಬಿಡೋಣ. ನೆಕ್ಸ್ಟ್ ಅನ್ನ ಹಾಕಿದ ಮೇಲೆ ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಈ ಮೊಸರು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಮತ್ತು ಅದೇ ಬೌಲು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. 2 ಸಲ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೋಡಿ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ನೈಸಾಗಿ ರುಬ್ಕೊಂಬರೋಣ. 1-2 ಸಲ ರುಬ್ಬಿದರೆ ನೋಡಿ, ಈ ರೀತಿ ಕಡಲೆ ಹಿಟ್ಟು ಹಾಕಿರುವ ಅನ್ನ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿಯಾಗಿ ಬಂದಿದೆ. ಈಗ ಒಂದು ಪಾತ್ರೆ, ಅಗಲವಾದ ಪಾತ್ರೆಗೆ ನಾನು ಈ ರುಬ್ಬಿರುವ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಥರ ರೆಸಿಪಿನ ತಿಂದು ಬೇಜಾರಾದಾಗ, ಯಾವತ್ತಾದರೂ ಒಂದು ಒಳ್ಳೆ ಸ್ನ್ಯಾಕ್ಸನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಮತ್ತು ಅದೇ ಮಿಕ್ಸಿ ಜಾರನ್ನ ಸ್ವಲ್ಪ ತೊಳೆದು ಹದವಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಸೇಮ್ ಇಡ್ಲಿ ಹಿಟ್ಟು ಹೇಗಿರುತ್ತೋ ಅದೇ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ 4 ಚಮಚದಷ್ಟು ರವೆ ಬೇಕಾಗುತ್ತೆ. 4 ಚಮಚದಷ್ಟು ರವೆ ಹಾಕ್ಕೊಳ್ಳೋಣ. ಈಗ ಒಂದು ಕುಟ್ಟಣಿಗೆಯಲ್ಲಿ ಒಂದು ಬಿಲ್ಲೆ ಗಾತ್ರದ ಶುಂಠಿ ಹಾಗೆ 1-2 ಹಸಿಮೆಣಸಿನಕಾಯಿ ಹಾಕಿ ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಒಂದು ಪೇಸ್ಟ್ ಹಾಕೋದ್ರಿಂದ ಈ ಮಾಡುವ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಈ ರೀತಿ ನೋಡಿ ಪೇಸ್ಟ್ ಮಾಡಿಕೊಂಡ್ರೆ ಆಗಿತ್ತು. ಈಗ ತರಿಯಾದ ಪೇಸ್ಟ್ ರೆಡಿಯಾಗಿದೆ. ಒಂದು ಸ್ಪೂನಲ್ಲಿ ಇದನ್ನು ತಕ್ಕೊಂಬಿಡೋಣ. ಈ ರೀತಿ ಮಾಡೋ ಟೈಮಲ್ಲೇ ಇದನ್ನೆಲ್ಲ ನಾವು ಕುಟ್ಟುಬಿಟ್ಟು ಹಾಕಿದರೆ ಮಾಡೋ ರೆಸಿಪಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಒಂದು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಕುಕ್ಕಿಂಗ್ ಸೋಡಾ ಬೇಕಾಗುತ್ತೆ. ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ ಮಾಡುವ ರೆಸಿಪಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಗಟ್ಟಿಯಾಗಿದೆ, ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಕಲಿಸ್ಕೊಂಬಿಡೋಣ. ಜಾಸ್ತಿ ತಳುವೂ ಆಗಬಾರ್ದು. ಸೇಮ್ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಹೇಗಿರುತ್ತೋ ಆ ರೀತಿ ಆಗಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ ಹದವಾಗಿದೆ ಹಿಟ್ಟು. ನಾವು 1-2 ಥರದ ಸಾಸ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ನೆನೆಸಿ ಇಟ್ಟುಬಿಡೋಣ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಈಗ 1-2 ಥರದ ಪಟಾಪಟ್ ಸಾಸ್ ಮಾಡ್ಕೊಂಬರೋಣ. ಒಂದು ಟೊಮೆಟೊ ಸಾಸು ಹಾಗೆ ಒಂದು ಗ್ರೀನ್ ಚಿಲ್ಲಿ ಸಾಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಥರದ ಸಾಸ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಒಂದು ಚಿಕ್ಕ ಮಿಕ್ಸ್ ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ, ಹಾಗೆ ಒಂದು ಅರ್ಧಕ್ಕಿಂತ ಕಡಿಮೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. 1 ಬಿಲ್ಲೆ ಗಾತ್ರದ ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. 1-2 ಎಸಳು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈಗ ಪೇಸ್ಟ್ ಮಾಡ್ಕೊಂಬರೋಣ. ನಮ್ಮ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಪುದೀನ ಸೊಪ್ಪು ಕೂಡ ನೀವು ಹಾಕೋಬೋದು. ಈಗ ನೋಡಿ, ಗ್ರೀನ್ ಚಟ್ನಿ ರೆಡಿ ಆಯಿತು. ಪಟಾಪಟ್ ಮಾಡುವಂಥದ್ದು. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಗ್ರೀನ್ ಚಟ್ನಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇವಾಗ ಮತ್ತದೇ ಮಿಕ್ಸಿ ಜಾರನ್ನು ತಗೊಂಡು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ 1.5 ಚಮಚ ಆಗುವಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಬಿಲ್ಲೆ ಗಾತ್ರದ ಶುಂಠಿ, ಈಗ ಈರುಳ್ಳಿ ಸ್ವಲ್ಪ ಹಾಗೆ 1 ಟೊಮೊಟೊನ ಹಾಕಿದ್ದೀನಿ. ಬೆಲ್ಲನೂ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು, ಒಂದು 3-4 ಬೆಳ್ಳುಳ್ಳಿ ಎಸಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಒಂದು ರೌಂಡ್ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದರೆ ಇವಾಗ
ನಮ್ಮ ಪಟಾಪಟ ಆಗುವ ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ ರೆಡಿ ಆಯಿತು. ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈ ಥರ ಸಾಸ್ ಮಾಡೋದ್ರಿಂದ ಮಕ್ಕಳಿಗೆ ಮೇಯ್ನಾಗಿ ಇಷ್ಟ ಆಗುತ್ತೆ. ಈಗ ಎರಡೂ ಸಾಸು ರೆಡಿ ಆಯಿತು. ಈಗ ನಾವು ನೆನೆಸಿಟ್ಟಿರುವ ಹಿಟ್ಟು ಕೂಡ ರೆಡಿ ಇದೆ. ಇವಾಗ ಪಟಾಪಟ ನಾವು ಮಾಡ್ಕೊಂಬಿಡೋಣ. ಹಬೆಗೆ ಇಡ್ಲಿ ಪಾತ್ರೆ ಬೇಕಾಗುತ್ತೆ. ಹಬೆ ಮಾಡುವ ತಟ್ಟೆ ಇದ್ದರೆ ಅದರಲ್ಲಿ ಕೂಡ ಹಾಕ್ಬೋದು. ನನ್ನ ಹತ್ರ ಅದು ಇಲ್ಲದಿರೋ ಕಾರಣ ನಾನು ತಟ್ಟೆ ಇಡ್ಲಿ ಮಾಡುವ ತಟ್ಟೆಯಲ್ಲೇ ನಾನು ಇದನ್ನು ಹಬೆ ಮಾಡ್ಕೊಳ್ತೀನಿ. ತಟ್ಟೆ ಇಡ್ಲಿ ಮಾಡುವ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ತೊಗೊಂಡಿದ್ದೀನಿ. ನೋಡಿ 4 ಪ್ಲೇಟನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಗೊಂಡಿದ್ದೀನಿ. ಅದ್ರ ಮೇಲೆ ಒಂದೊಂದು ಪೀಸ್ ಬಾಳೆ ಎಲೆ ಪೀಸ್ ಇತ್ತು, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಅಂಟಾಗದೆ ಏಳುತ್ತೆ ಬಾಳೆ ಎಲೆ ಹಾಕ್ಕೊಂಡಿದ್ರಿಂದ. ಅದ್ರ ಮೇಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು 20ರಿಂದ 25 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಬರ್ಬೇಕು ಹಬೆಯಲ್ಲಿ. ನೋಡಿ 4 ತಟ್ಟೆಗೆ ಹಾಕ್ತಾಯಿದ್ದೀನಿ. ನಾನು ಮಾಡೋ ರೆಸಿಪಿ ಒಂದು 4 ತಟ್ಟೆಗೆ ಕರೆಕ್ಟಾಗಿತ್ತು. 1 ಬೌಲ್ ಅನ್ನದಲ್ಲಿ ಒಂದೇ ಥರದ ರೆಸಿಪಿ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ಎಲ್ಲ ತಟ್ಟೆಗೂ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಈ ಒಂದು ತಟ್ಟೆ ಇಡ್ಲಿ ಸಟ್ಟಿಗೆ ಜೋಡಿಸ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆನ ನಾನು ಆಗಲೇ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಸ್ಥಳದಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಅದ್ರ ಮೇಲೆ ಈ ಒಂದು ತಟ್ಟೆ ಇಡ್ಲಿ ಸಟ್ಟನ್ನು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 25 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕು ಹಬೆಯಲ್ಲಿ. ನೋಡಿ 25 ನಿಮಿಷ ಬಿಟ್ಟಾದ ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಈ ಒಂದು ಹಬೆ ಮಾಡಿರುವಂತಹ ಹಿಟ್ಟು ರೆಡಿ ಇದೆ. ಸ್ವಲ್ಪ ಆರಬೇಕು. ಬಿಸಿಯಾಗಿರುವಾಗ ತೆಗಿಬಾರ್ದು, ತೆಗೆದ್ರೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು 10 ನಿಮಿಷ ಬಿಟ್ಟರೆ ಆಮೇಲೆ ನಿಮಗೆ ಆರಾಮಾಗಿ ಬರುತ್ತೆ ಇದು. ನೋಡಿ ಇವಾಗ ಬಾಳೆ ಎಲೆ ಸಮೇತವಾಗಿ ಈ ರೀತಿ ಮಗ್ಚು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಈ ಬಾಳೆ ಎಲೆನ ನಿಧಾನವಾಗಿ ತೆಗೆದು, ನಿಮ್ಮ ಹತ್ರ ಬಟರ್ ಪೇಪರ್ ಏನಾದರೂ ಇತ್ತು ಅಂದರೆ, ಹೋಲಿರೋ ಬಟರ್ ಪೇಪರ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಬೋದು. ನಂತರ ನಮಗೆ ಬೇಕಾಗುವ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಬಿಡೋಣ. ನಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡಿ ಎಲ್ಲವನ್ನು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಬಿಡೋಣ. ಮತ್ತು ಇನ್ನೊಂದು ನಾನು ಮಗ್ಚಿ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಲೆ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಕಟ್ ಮಾಡ್ಕೊಂಬಿಡೋಣ. ಸೇಮ್ ತಟ್ಟೆ ಇಡ್ಲಿ ಯಾವ ರೀತಿ ಪುಲ್ಕ ಥರ ಬಂದಿತ್ತು ಅದೇ ರೀತಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೇ ಎಲ್ಲ ಇವಾಗ ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಕಟ್ ಮಾಡಿ ನೀವು ಇದನ್ನು ಆರಾಮಾಗಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಬಿಡಿ. ಪ್ರತಿಯೊಂದು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಬಾಳೆ ಎಲೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೂಡ ಅಂಟಿಲ್ಲ. ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ನಾನೊಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಒಂದೊಂದು ಪೀಸ್ ಕೂಡ ಸ್ವಲ್ಪ ಕೂಡ ಅಂಟಿಲ್ಲ. ತುಂಬ ಚೆನ್ನಾಗಿ ಈ ಒಂದು ಸ್ಕ್ವಯರ್ ಶೇಪಲ್ಲಿ ಕಟ್ಟಾಗಿದೆ. ಇವು ಎಲ್ಲ ರೆಡಿ ಆದವು. ಇವಾಗ ಸಿಂಪಲ್ ಆಗಿರುವ ಲಾಸ್ಟ್ ಪ್ರೊಸೀಜರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಮಾಡೋ ಮೆಥಡ್ ನಿಮಗೆ ಕಷ್ಟ ಅನಿಸ್ಬೋದು, ಆದರೆ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ನಾನು ತುಪ್ಪ ಬಳಸಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆನೂ ಕೂಡ ಹಾಕ್ಬೋದು. 1 ಚಮಚದಷ್ಟು ತುಪ್ಪ, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಮೆಂತಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಸಿಂಪಲ್ ಆಗಿರುವ ಒಗ್ಗರಣೆ ರೆಡಿ ಆಯಿತು. ಇವಾಗ ಮಾಡ್ಕೊಂಡಿರುವ ಪೀಸನ್ನು ಆ ತುಪ್ಪದ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡೋಣ. ಲಾಸ್ಟಲ್ಲಿ ನಾವು ಈ ರೀತಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೀವಲ್ಲ, ಅದೇ ಒಂದು ಒಳ್ಳೆ ರುಚಿ ಕೊಡುತ್ತೆ. ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ 1 ಅಥವಾ 1.5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡು 1 ಚಮಚ ಅಥವಾ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಬೇಕು. ಅಚ್ಚ ಖಾರದ ಪುಡಿ ಅಥವಾ ನಿಮ್ಮ ಹತ್ರ ಸಾಂಬಾರು ಪುಡಿ ಏನಾದರೂ ಸ್ಪೈಸಸ್ ಪೌಡರ್, ಗರಂ ಮಸಾಲೆ ಏನಾದರೂ ಇತ್ತಂದರೆ ಎಲ್ಲವನ್ನು ಸ್ವಲ್ಪ ಹಾಕ್ಕೊಬೋದು. ನಾನು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಚಾಟ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಸ್ಪೈಸಸ್ ಪೌಡ್ರನ್ನೆಲ್ಲ ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಅನ್ನದಲ್ಲಿ ಮಾಡಿರುವ ಹೊಸ ರೆಸಿಪಿ. ಇದನ್ನು ಅನ್ನದಲ್ಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ರುಚಿಕರವಾಗಿರುತ್ತೆ ಮತ್ತು ಡಿಫ್ರೆಂಟ್ ರುಚಿಯಲ್ಲಿರುತ್ತೆ. ಒಮ್ಮೆ ನೀವು ಮಕ್ಕಳಿಗೆ ಸಂಜೆ ಟೈಮಲ್ಲಿ ಏನಾದರೂ ಅನ್ನ ಮಿಕ್ಕಿದಾಗ
ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ಮಾಡಿಕೊಡ್ಬೋದು. ನಾನಿವಾಗ ಒಂದು ಬಾಳೆ ಎಲೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಾಸಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಯಾವುದೋ ಒಂದು ಹೊಸ ರುಚಿಯಲ್ಲಿ ನಾವು ಈ ಒಂದು ರೆಸಿಪಿ ತಿಂತಾಯಿದ್ದೀವಿ ಅನಿಸುತ್ತೆ. ಅನ್ನದಲ್ಲಿ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ನಾನು 2 ಥರದ ಸಾಸ್ ಮಾಡಿದ್ದೆ. ಇವಾಗ ಒಂದು ತಟ್ಟೆಗೆ ಹಾಕಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೋಫ್ತಾ ರೆಸಿಪಿ ಬಾಳೆಕಾಯಲ್ಲಿ ಮಾಡಿ ಶೇರ್ ಮಾಡಿದ್ದೆ. ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಹಾಗೆ ಈ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದಾಗೇ ನಿಮಗೆ ಯಾವ ಥರ ರುಚಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಗ್ರೀನ್ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಎರಡೂ ಜೊತೆಗೆ ನಾವು ಇವತ್ತು ಅನ್ನದಲ್ಲಿ ಮಾಡಿರುವ ರೆಸಿಪಿನ ಸರ್ವ್ ಮಾಡಿದ್ದೀನಿ. ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಈ ರುಚಿ. ಮೇನ್ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಇವತ್ತಿನ ರೆಸಿಪಿ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.